ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಕನ್ಯಾ. ಸೋಮವಾರದಿಂದ ಕರುನಾಡಲ್ಲಿ ಹೇಗಿರಲಿದೆ ಫ್ರೀಡೌನ್ ಲೈಫ್? ಸಂಜೆ ನಿರ್ಧಾರವಾಗುತ್ತಾ 11 ಜಿಲ್ಲೆಗಳ ಅನ್ಲಾಕ್ ಭವಿಷ್ಯ? ಸೋಮವಾರದಿಂದ ಸರ್ಕಾರ ಖಾಸಗಿ ಬಸ್ ಸಂಚಾರ ಶುರುವಾಗುತ್ತಾ? ಕೊರೋನಾ ಆರ್ಭಟ ತಗ್ತಾ ಇದ್ದಂತೆ ಜೋರಾಯಿತು ವರುಣಾರ್ಭಟ. ಇವೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರು ಸೇರಿ ಕರುನಾಡಲ್ಲಿ ಸೋಮವಾರದಿಂದಲೇ ಹೊಸ ದುನಿಯಾ ಶುರುವಾಗುತ್ತಾ? ಸಿಎಂ ಜೊತೆಗಿನ ಸಭೆ ಬಳಿಕ ಅನ್ಲಾಕ್ ಬಗ್ಗೆ ನಿರ್ಧಾರ ಅಂತ ಹೇಳಿದ್ಯಾರು? ಬಸ್ ಸಂಚಾರ ಆರಂಭದ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತರು ಸುಳಿವು ನೀಡಿದ ಹೇಗೆ? ಇದೆಲ್ಲವನ್ನ ನೋಡೋಣ ಅನ್ಲಾಕ್ 2.0 ನ್ಯೂಸ್ ಟಾಪ್ 9ನಲ್ಲಿ. ಸೋಮವಾರದಿಂದ ಕರ್ನಾಟಕದಲ್ಲಿ ಹೊಸ ದುನಿಯಾ ಶುರುವಾಗಲಿದ್ದು, ಕರುನಾಡಿಗೆ ಹಾಕಿದ್ದ ಬೀಗ ಸೋಮವಾರದಿಂದ ಮತ್ತಷ್ಟು ಓಪನ್ ಆಗಲಿದೆ. ಕಂಪ್ಲೀಟ್ ಅನ್ಲಾಕ್ ಮಾಡೋ ಸಾಧ್ಯತೆ ಇದ್ದು, ರಾಜ್ಯದ ಕಂಪ್ಲೀಟ್ ಚಿತ್ರಣ ಬದಲಾಗಲಿದೆ. ಮುಂದಿನ ವಾರದ ಆರಂಭದಲ್ಲೇ ಫ್ರೀಡೌನ್ ಲೈಫ್ ಶುರುವಾಗಲಿದ್ದು, ಏನೆಲ್ಲ ರಿಲೀಫ್ ಸಿಗಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ರಾಜ್ಯದಲ್ಲಿ ಕಂಪ್ಲೀಟ್ ಅನ್ಲಾಕ್ಗೆ ಕೌಂಟೌನ್ ಶುರುವಾದಂತಿದೆ. ಸಂಜೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಕಂಪ್ಲೀಟ್ ಅನ್ಲಾಕ್ ಬಗ್ಗೆ ತೀರ್ಮಾನ ಮಾಡಲಿದ್ದಾರೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸಚಿವರಾದ ಆರ್ ಅಶೋಕ್, ಅಶ್ವಥ್ ನಾರಾಯಣ್, ಡಾಕ್ಟರ್ ಕೆ ಸುಧಾಕರ್ ಹಾಗೂ ಸಿಎಸ್ ರವಿಕುಮಾರ್ ಸಭೆಯಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಸೋಮವಾರದಿಂದ ಮತ್ತಷ್ಟು ರಿಲೀಫ್ ಸಿಗೋದು ಪಕ್ಕಾ ಆಗಿದೆ. ಅನ್ಲಾಕ್ ಬಗ್ಗೆ ಸಿಎಂ ಸಭೆ ಬಳಿಕ ಇಂದು ಸಂಜೆ ನಿರ್ಧಾರ ಮಾಡೋದಾಗಿ ಬೆಂಗಳೂರಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಅನ್ಲಾಕ್ ಸಂಬಂಧ ಇಂದು ಸಂಜೆ ಸಭೆ ನಡೆಯಲಿದೆ. ತಜ್ಞರು, ಅಧಿಕಾರಿಗಳು, ಸಚಿವರ ಜೊತೆ ಸಿಎಂ ಸಭೆ ನಡೆಸುತ್ತಾರೆ. ಸಭೆಯ ಬಳಿಕ ಸಿಎಂ ಬಿಎಸ್ವೈ ನಿರ್ಧಾರ ಮಾಡ್ತಾರೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದರು. ಸೋಮವಾರದಿಂದ ಅನ್ಲಾಕ್ 2.0 ಜಾರಿಗೆ ಸಿದ್ಧತೆ ನಡೆಸಿದ್ದು, ಬಿಬಿಎಂಪಿ ಪರಿಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸಿದೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಅನ್ಲಾಕ್ ಬಳಿಕ ಸೋಂಕಿನ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದ್ದು, 4-5 ದಿನದಿಂದ ಸೋಂಕಿನ ಪ್ರಮಾಣ ಯಥಾಸ್ಥಿತಿ ಇದೆ. ಜನಸಾಮಾನ್ಯರ ಜೀವನ ಸಹಜ ಸ್ಥಿತಿಗೆ ತರಬೇಕಿದೆ ಅಂತ ಗೌರವ್ ಗುಪ್ತಾ ಹೇಳಿದ್ದಾರೆ. ಸೋಮವಾರದಿಂದ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಸಂಚಾರ ಆರಂಭವಾಗುವುದು ಫಿಕ್ಸ್ ಆಗಿದೆ. ಬಸ್ ಸಂಚಾರಕ್ಕೆ ಅವಕಾಶ ನೀಡುವ ಬಗ್ಗೆ ಚಿಂತನೆ ನಡೆಸುತ್ತಿದ್ದೇವೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಅಲ್ಲದೆ ಅಂಗಡಿ ಕೈಗಾರಿಕೆಗಳನ್ನು ಆರಂಭಿಸುವ ಬಗ್ಗೆ, ಹೋಟೆಲ್ಗಳಲ್ಲಿ ಕೂತು ಊಟ ಮಾಡಲು ಅವಕಾಶ ನೀಡೋದ್ರ ಬಗ್ಗೆ ಇಂದಿನ ಸಭೆಯಲ್ಲಿ ನಿರ್ಧಾರ ಮಾಡುತ್ತೇವೆ. ಆದರೆ ಮಾಲ್, ಚಿತ್ರಮಂದಿರ ತೆರೆಯುವ ಬಗ್ಗೆ ತೀರ್ಮಾನಿಸಿಲ್ಲ. ಈ ಬಗ್ಗೆ ನಾವು ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕಾಗಿದೆ ಎಂದು ಗೌರವ್ ಗುಪ್ತಾ ತಿಳಿಸಿದರು. ಜುಲೈ ಅಂತ್ಯದವರೆಗೆ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಮುಂದುವರಿಯುವ ಸಾಧ್ಯತೆ ಇದೆ. ಅನ್ಲಾಕ್ 2.0 ಜಾರಿಯಾದರೂ ಜುಲೈ ಅಂತ್ಯದವರೆಗೂ ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಕಂಟಿನ್ಯೂ ಮಾಡಲಿದ್ದು, ಸಮಯ ಬದಲಾವಣೆ ಮಾಡೋ ನಿರೀಕ್ಷೆ ಇದೆ. ಸದ್ಯ ಸಂಜೆ 7 ಗಂಟೆಯಿಂದ ನೈಟ್ ಕರ್ಫ್ಯೂ ಜಾರಿಯಾಗ್ತಿದ್ದು, ಇದರ ಬದಲಿಗೆ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5ರವರೆಗೆ ಕರ್ಫ್ಯೂ ಹೇರುವ ಸಾಧ್ಯತೆ ಇದೆ. ಸೋಮವಾರದಿಂದ ರಾಜ್ಯದಲ್ಲಿ ಅನ್ಲಾಕ್ 2.0 ರೂಲ್ಸ್ ಜಾರಿಯಾಗಲಿದ್ದು, ಅಗತ್ಯ ಸೇವೆಗಳ ಖರೀದಿ ಸಮಯ ಮತ್ತಷ್ಟು ಸಡಿಲಿಕೆ ಮಾಡೋ ಸಾಧ್ಯತೆ ಇದೆ. ಸದ್ಯ ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವಿದೆ. ಇದನ್ನು ಮಧ್ಯಾಹ್ನ 3 ಗಂಟೆವರೆಗೆ ವಿಸ್ತರಿಸಲು ಸರ್ಕಾರ ಪ್ಲಾನ್ ಮಾಡಿದೆ ಎನ್ನಲಾಗಿದೆ. ಅಲ್ಲದೆ ಎಲ್ಲ ವಾಣಿಜ್ಯ ಚಟುವಟಿಕೆಗಳ ಆರಂಭಕ್ಕೆ ಅವಕಾಶದ ನಿರೀಕ್ಷೆ ಮಾಡಲಾಗಿದೆ. ಮೆಟ್ರೋ ಸಂಚಾರದ ಬಗ್ಗೆ ಇಂದೇ ಮಹತ್ವದ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಮೆಟ್ರೋ ಓಡಾಟಕ್ಕೆ ಷರತ್ತುಬದ್ಧ ಅನುಮತಿ ನೀಡೋ ನಿರೀಕ್ಷೆ ಇದ್ದು, ಮೆಟ್ರೋ ಹಳಿಗೆ ಬಂದರೆ ಹಲವು ಷರತ್ತು ವಿಧಿಸಲಿದ್ದಾರೆ. ಬೆಳಗ್ಗೆ 7ರಿಂದ 11 ಮತ್ತು ಸಂಜೆ 4ರಿಂದ 6 ಗಂಟೆಯವರೆಗೆ ಇಂತಿಷ್ಟು ಪ್ರಯಾಣಿಕರ ಓಡಾಟಕ್ಕೆ ಅವಕಾಶ ನೀಡುವ ಸಾಧ್ಯತೆ ಇದ್ದು, ಅನ್ಲಾಕ್ 2.0 ಮಾರ್ಗಸೂಚಿಯಲ್ಲಿ ಈ ಬಗ್ಗೆ ಉಲ್ಲೇಖಿಸಲಿದ್ದಾರೆ. ಕ್ರೋರಿ ಕಡಿವಾಣಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿದ್ದು, ಅನ್ಲಾಕ್ 2.0 ಮಾಡೋ ಮುನ್ನ ಷರತ್ತು ಹಾಕೋ ಸಾಧ್ಯತೆಗಳಿವೆ. ವಾಣಿಜ್ಯ ಚಟುವಟಿಕೆಗಳಿಗೆ ಗ್ರೀನ್ ಸಿಗ್ನಲ್ ನೀಡುವ ಮೊದಲು ಎಲ್ಲ ವ್ಯಾಪಾರಸ್ಥರು ಕಡ್ಡಾಯವಾಗಿ ವ್ಯಾಕ್ಸಿನ್ ಹಾಕಿಸಿಕೊಂಡಿರಬೇಕು. ಕನಿಷ್ಠ 1 ಡೋಸ್ ವ್ಯಾಕ್ಸಿನ್ ಪಡೆದಿರಬೇಕೆಂದು ಆದೇಶ ಮಾಡೋ ನಿರೀಕ್ಷೆ ಇದೆ. ಈಗಾಗಲೇ ಆಟೋ ಚಾಲಕರಿಗೆ ಪಾಲಿಕೆ ವ್ಯಾಕ್ಸಿನ್ ಕಡ್ಡಾಯಗೊಳಿಸಿದ್ದು, ವ್ಯಾಪಾರಸ್ಥರಿಗೂ ವ್ಯಾಕ್ಸಿನ್ ಕಡ್ಡಾಯ ಎಂಬ ಆದೇಶ ಹೊರಬೀಳಬಹುದಾಗಿದೆ. ಸೋಮವಾರದಿಂದ ಅನ್ಲಾಕ್ ಆದ್ರೆ ಯಾವುದಕ್ಕೆಲ್ಲ ವಿನಾಯಿತಿ? ಯಾವುದಕ್ಕೆ ಟಫ್ ರೂಲ್ಸ್ ಜಾರಿಯಾಗುತ್ತೆ? ಬಸ್ಗಳ ಓಡಾಟ ಇರುತ್ತಾ? ಹೋಟೆಲ್, ಬಾರ್ಗಳಲ್ಲಿ ಸಿಟ್ಟಿಂಗ್ ಅವಕಾಶ ಸಿಗತ್ತಾ? ನೋಡೋಣ ಏನಿರುತ್ತೆ, ಏನಿರಲ್ಲ ನ್ಯೂಸ್ ಟಾಪ್ 9ನಲ್ಲಿ.
ಲಾಕ್ಡೌನ್ನಿಂದ ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬಂದಿದ್ದು ಸದ್ಯ ಅನ್ಲಾಕ್ ಮೊದಲ ಹಂತ ಜಾರಿಯಾಗಿದೆ. ಹೀಗಾಗಿ ಅನ್ಲಾಕ್ 2.0 ಬಗ್ಗೆ ಕುತೂಹಲ ಮೂಡಿದ್ದು, ಅನ್ಲಾಕ್ 2.0 ಬಗ್ಗೆ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ರಾಜ್ಯದಲ್ಲಿ ಜೂನ್ 21ರಿಂದ 2ನೇ ಹಂತದ ಅನ್ಲಾಕ್ ಜಾರಿಯಾಗಲಿದ್ದು, ಬಹುತೇಕ ಎಲ್ಲವೂ ಓಪನ್ ಆಗಲಿದೆ. ಜೂನ್ 21ರಿಂದ ಅನ್ಲಾಕ್ 2.0 ಜಾರಿಯಾಗಲಿದ್ದು, ಹೋಟೆಲ್ನಲ್ಲೇ ಊಟ ಮಾಡಬಹುದಾಗಿದೆ. 2ನೇ ಹಂತದ ಅನ್ಲಾಕ್ನಲ್ಲಿ ಹೋಟೆಲ್ಗೆ ರಿಲೀಫ್ ಪಕ್ಕಾ ಆಗಿದ್ದು, ಹೋಟೆಲ್ನಲ್ಲೇ ಕೂತು ಊಟ ಮಾಡಲು ಅವಕಾಶ ನೀಡಲಿದ್ದಾರೆ. ಆದರೆ 50% ಗ್ರಾಹಕರಿಗೆ ಮಾತ್ರ ಅವಕಾಶ ಇರಲಿದ್ದು, ಕೋವಿಡ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ಆದೇಶಿಸಲಿದೆ. ಕೊನೆಗೂ ಮಾಲ್ಗಳ ಓಪನ್ಗೆ ರಾಜ್ಯ ಸರ್ಕಾರ ಅನುಮತಿ ನೀಡಲಿದೆ. ಜೂನ್ 21ರಿಂದ ಮಾಲ್ಗಳು ಓಪನ್ ಆಗಲಿದ್ದು, ಮಾಲ್ಗಳಿಗೆ ತೆರಳಿ ಖರೀದಿ ಮಾಡಬಹುದಾಗಿದೆ. ಜೂನ್ 21ರಿಂದ ಬೆಂಗಳೂರಲ್ಲಿ ಮಾಲ್ಗಳು ಓಪನ್ ಆಗಲಿದ್ದು, ಮಾಲ್ಗಳಲ್ಲಿ ಕೋವಿಡ್ ನಿಯಮ ಪಾಲನೆ ಕಡ್ಡಾಯವಾಗಿರಲಿದೆ. ಮುಂದಿನ ಸೋಮವಾರದಿಂದ ರಾಜ್ಯದಲ್ಲಿ 2ನೇ ಹಂತದ ಲಾಕ್ಡೌನ್ ಜಾರಿಯಾಗ್ತಿದ್ದು, ಹಲವು ವಲಯಗಳಿಗೆ ಸರ್ಕಾರ ರಿಲೀಫ್ ನೀಡಲಿದೆ. ಸಾರಿಗೆ ಸಿಬ್ಬಂದಿ ಮುಷ್ಕರ ಹಾಗೂ ಲಾಕ್ಡೌನ್ನಿಂದ ನಿಂತಲ್ಲೇ ನಿಂತಿರೋ ಬಸ್ಗಳು ಕೊನೆಗೂ ಸಂಚಾರ ಆರಂಭಿಸಲಿವೆ. ಜೂನ್ 21ರಿಂದ ರಾಜ್ಯದಲ್ಲಿ ಬಸ್ ಸಂಚಾರ ಆರಂಭವಾಗೋ ಸಾಧ್ಯತೆ ಇದ್ದು, 50% ಪ್ರಯಾಣಿಕರೊಂದಿಗೆ ಬಸ್ ಸಂಚಾರ ಮಾಡಲಿದೆ. ಅಲ್ಲದೆ ಖಾಸಗಿ ಬಸ್ಗಳ ಸಂಚಾರವೂ ಆರಂಭವಾಗಲಿದೆ. ಕೊನೆಗೂ ಚಿನ್ನದಂಗಡಿ ಬಾಗಿಲು ತೆರೆಯಲು ಮುಹೂರ್ತ ಕೂಡಿ ಬಂದಂತೆ ಕಾಣ್ತಿದೆ. ಅನ್ಲಾಕ್ 2.0ನಲ್ಲಿ ಜ್ಯುವೆಲರಿ ಶಾಪ್ ಬಾಗಿಲು ತೆರೆಯಲು ಅನುಮತಿ ನೀಡೋದು ಪಕ್ಕಾ ಅಂತ ಹೇಳಲಾಗ್ತಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಜೂನ್ 21ರಿಂದ ಚಿನ್ನಾಭರಣ ಖರೀದಿಸಬಹುದಾಗಿದೆ. ಆದರೆ ಚಿನ್ನದಂಗಡಿಗಳಲ್ಲಿ ಕೋವಿಡ್ ರೂಲ್ಸ್ ಪಾಲನೆ ಕಡ್ಡಾಯವಾಗಿರಲಿದೆ. ರಾಜ್ಯದಲ್ಲಿ ಮೊದಲ ಹಂತದ ಅನ್ಲಾಕ್ ಜಾರಿಯಲ್ಲಿದ್ದು, ಜೂನ್ 21ರಿಂದ ಅನ್ಲಾಕ್ 2.0 ಜಾರಿಗೆ ಬರಲಿದೆ. 2ನೇ ಹಂತದ ಅನ್ಲಾಕ್ನಲ್ಲಿ ಬಟ್ಟೆ ಅಂಗಡಿ ತೆರೆಯಲು ಅವಕಾಶ ಸಿಗುವ ಸಾಧ್ಯತೆ ಇದೆ. ಆದರೆ ಬಟ್ಟೆ ಶಾಪ್ಗಳಲ್ಲಿ ಕೊರೋನಾ ನಿಯಮ ಪಾಲನೆ ಕಡ್ಡಾಯವಾಗಿರಲಿದ್ದು, ಏಕಕಾಲಕ್ಕೆ ಭಾರೀ ಸಂಖ್ಯೆಯಲ್ಲಿ ಜನರನ್ನ ಒಳಬಿಡುವಂತಿಲ್ಲ. ದೈಹಿಕ ಅಂತರ, ಮಾಸ್ಕ್, ಸ್ಯಾನಿಟೈಸರ್ ಬಳಕೆ ಅನಿವಾರ್ಯವಾಗಿರಲಿದೆ. ಅನ್ಲಾಕ್ 2.0ನಲ್ಲಿ ಮದುವೆಗಳಿಗೆ ಮತ್ತಷ್ಟು ವಿನಾಯಿತಿ ಸಿಗುವ ನಿರೀಕ್ಷೆ ಇದೆ. ಮದುವೆ ಸಮಾರಂಭಕ್ಕೆ 50 ಜನ ಭಾಗಿಯಾಗಲು ಸರ್ಕಾರ ಅವಕಾಶ ನೀಡುತ್ತದೆ ಅಂತ ಹೇಳಲಾಗ್ತಿದೆ. ಸದ್ಯ ಮದುವೆಗಳಿಗೆ 40 ಜನ ಭಾಗಿಯಾಗಲು ಅವಕಾಶ ಇದೆ. ಹೀಗಾಗಿ ಅನ್ಲಾಕ್ 2.0ನಲ್ಲೂ ಮದುವೆಗಳಿಗೆ ಷರತ್ತಿನ ಅನುಮತಿ ನೀಡಲಿದ್ದು, ಹೆಚ್ಚು ಜನ ಸೇರದಂತೆ ನಿರ್ಬಂಧ ವಿಧಿಸಲಿದೆ. ಮದ್ಯದಂಗಡಿಗಳನ್ನ ಸದ್ಯ ಮಧ್ಯಾಹ್ನ 2 ಗಂಟೆಯವರೆಗೆ ತೆರೆಯಲು ಅವಕಾಶ ನೀಡಲಾಗಿದೆ. ಆದರೆ ಸೋಮವಾರದಿಂದ 2ನೇ ಹಂತದ ಅನ್ಲಾಕ್ ಪ್ರಾರಂಭವಾಗ್ತಿದ್ದು, ಅದರಲ್ಲಿ ಬಾರ್ನಲ್ಲಿ ಎಣ್ಣೆ ಹೊಡೆಯಂಗಿಲ್ಲ. ಜೂನ್ 21ರಿಂದ ಬಾರ್ನಲ್ಲಿ ಸಿಟ್ಟಿಂಗ್ ಇಲ್ಲ. ಸದ್ಯಕ್ಕೆ ಪಬ್ ಬಾರ್ ಓಪನ್ ಮಾಡದಿರಲು ಸರ್ಕಾರ ನಿರ್ಧಾರ ಮಾಡಿದ್ದು, 3ನೇ ಹಂತದ ಅನ್ಲಾಕ್ನಲ್ಲಿ ಬಾರ್ ಪಬ್ ಓಪನ್ಗೆ ಪ್ಲಾನ್ ಮಾಡಲಾಗಿದೆ. ಅನ್ಲಾಕ್ 2.0ನಲ್ಲಿ ವಾಣಿಜ್ಯ ಮಳಿಗೆಗೂ ರಿಲೀಫ್ ಸಿಗಲಿದೆ. ವಾಣಿಜ್ಯ ಮಳಿಗೆಗಳನ್ನು ಓಪನ್ ಮಾಡಲು ಅನುಮತಿ ನೀಡಲಿದ್ದು, ದಿನದಲ್ಲಿ 8 ಗಂಟೆ ವಹಿವಾಟು ಮಾಡುವುದಕ್ಕೆ ಅವಕಾಶ ಸಿಗೋ ಸಾಧ್ಯತೆ ಇದೆ. ಅಲ್ಲದೆ ಜೂನ್ 21ರಿಂದ ಹಲವು ವಲಯಗಳು ಓಪನ್ ಆಗಲಿದ್ದು, ದಿನದ 8 ಗಂಟೆ ಮಾತ್ರ ಕಾರ್ಯನಿರ್ವಹಣೆಗೆ ಅವಕಾಶ ನೀಡಲಿದ್ದಾರೆ. ಸದ್ಯಕ್ಕೆ ಇಡೀ ದಿನ ಕಾರ್ಯನಿರ್ವಹಿಸೋಕೆ ಅನುಮತಿ ಇಲ್ಲ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಹಿತಿ ನೀಡಲಿದೆ. ಕೃಷ್ಣಾ ಭೀಮಾ ನದಿಗಳ ಪ್ರವಾಹದ ಕುರಿತ ಸಭೆ ಬಳಿಕ ಸಿಎಂ ಹೇಳಿದ್ದೇನು? ಟ್ರ್ಯಾಕ್ಟರ್ ಸಹಾಯದಿಂದ ಜನರು ಸೇತುವೆ ದಾಟ್ತಾ ಇರೋದು ಎಲ್ಲಿ? ದೇವರಿಗೆ ಜಲದಿಗ್ಬಂಧನ ಹಾಕಿರೋದು ಹೇಗೆ? ನೋಡೋಣ ಮಹಾಮಳೆ ನ್ಯೂಸ್ ಟಾಪ್ 9ನಲ್ಲಿ. ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗ್ತಿದ್ದು, ಕೃಷ್ಣಾ ಭೀಮಾ ನದಿಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಹೀಗಾಗಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಧಿಕಾರಿಗಳ ಜತೆ ತುರ್ತು ಸಭೆ ನಡೆಸಿದ್ರು. ಕೃಷ್ಣಾ ಮತ್ತು ಭೀಮಾ ನದಿಗಳು ಉಕ್ಕಿ ಹರಿಯುತ್ತಿದ್ದು, ನೆರೆ ಹಾವಳಿ ಭೀತಿ ಉಂಟಾಗಬಹುದು ಅಂತ ನದಿದಂಡೆ ಜನ ಆತಂಕದಲ್ಲಿದ್ದಾರೆ. ಹೀಗಾಗಿ ಮಹಾರಾಷ್ಟ್ರ, ಕರ್ನಾಟಕ ನೀರಾವರಿ ಅಧಿಕಾರಿಗಳ ಜತೆ ತುರ್ತು ಕ್ರಮ ಕೈಗೊಳ್ಳುವ ಬಗ್ಗೆ ಮೀಟಿಂಗ್ ಮಾಡಿ ಸಿಎಂ ಕೆಲ ಸೂಚನೆಗಳನ್ನ ಕೊಟ್ಟರು. ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ಪ್ರವಾಹ ನಿಯಂತ್ರಣ ಸಂಬಂಧ ಮಹಾರಾಷ್ಟ್ರದ ಜಲಸಂಪನ್ಮೂಲ ಸಚಿವರ ಜತೆ ಚರ್ಚಿಸಿದ್ದೇವೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು. ಪ್ರವಾಹ ನಿಯಂತ್ರಣ ಸಂಬಂಧ 2 ರಾಜ್ಯಗಳಿಂದ ಡ್ಯಾಂಗಳ ರಿಯಲ್ ಟೈಮ್ ಡಾಟಾ ಹಂಚಿಕೆಗೆ ಒಪ್ಪಿಕೊಳ್ಳಲಾಗಿದೆ. ದೂದ್ಗಂಗಾ ಯೋಜನೆ ಕಾಮಗಾರಿ ಶೀಘ್ರ ಮುಗಿಯಲಿದೆ ಎಂದು ಸಭೆ ಬಳಿಕ ಸಿಎಂ ಬಿಎಸ್ವೈ ತಿಳಿಸಿದರು.
ನೀರು ಬಿಡುಗಡೆಯ ಬಗ್ಗೆ ಕೂಡಲೇ ಮಾಹಿತಿ ನೀಡಲು ಮಹಾರಾಷ್ಟ್ರ ಸರ್ಕಾರ ಒಪ್ಪಿದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಮಹಾರಾಷ್ಟ್ರದಿಂದ ಡ್ಯಾಂನಿಂದ ನೀರು ಬಿಟ್ಟ ಬಳಿಕ ರಾಜ್ಯಕ್ಕೆ ನೀರು ಬರಲು ಸಮಯ ಬೇಕು. ಆ 42 ಗಂಟೆ ಅವಧಿಯಲ್ಲಿ ನಾವು ನಮ್ಮಲ್ಲಿ ಡ್ಯಾಂಗಳ ನಿರ್ವಹಣೆ ಮಾಡಿಕೊಳ್ಳಬಹುದಾಗಿದೆ. ಇದಕ್ಕಾಗಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸುತ್ತೇವೆ ಎಂದು ಬೆಂಗಳೂರಿನಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದರು. ಧಾರವಾಡ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರಿದಿದ್ದು, ಧಾರವಾಡದಿಂದ ಕಂಬಾರಗಣವಿ ಗ್ರಾಮಕ್ಕೆ ಸಂಪರ್ಕ ಕಡಿತಗೊಂಡಿದೆ. ಭಾರೀ ಮಳೆಯಿಂದ ಸೇತುವೆ ಮೇಲೆ ನೀರು ಹರಿಯುತ್ತಿದೆ. ಹೀಗಾಗಿ ಟ್ರ್ಯಾಕ್ಟರ್ ಸಹಾಯದಿಂದ ಜನರು ಸೇತುವೆ ದಾಟುತ್ತಿದ್ದಾರೆ. ಟ್ರ್ಯಾಕ್ಟರ್ ಹೊರತುಪಡಿಸಿ ಉಳಿದ ವಾಹನಗಳ ಸಂಚಾರ ಬಂದ್ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಪ್ರವಾಹ ಭೀತಿ ಉಂಟಾಗಿದ್ದು, ಘಟಪ್ರಭಾ ನದಿಯಲ್ಲಿ ನೀರಿನ ಹರಿವು ಮತ್ತಷ್ಟು ಹೆಚ್ಚಾಗಿದೆ. ಹೀಗಾಗಿ ಮಿರ್ಜಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸೋ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಅಲ್ಲದೆ ಸೇತುವೆ ಬಳಿ 100 ಎಕರೆಯಲ್ಲಿದ್ದ ಕಬ್ಬು ಬೆಳೆ ಜಲಾವೃತವಾಗಿದ್ದು, ಮಿರ್ಜಿ ಗ್ರಾಮದ ಸುತ್ತಲೂ ನದಿ ನೀರು ಆವರಿಸುತ್ತಿದೆ. ಸದ್ಯ ಜನ ಗ್ರಾಮ ಜಲಾವೃತವಾಗುವ ಆತಂಕದಲ್ಲಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ತಗ್ಗಿದ್ರೂ ನದಿ ನೀರಿನ ಹರಿವಿನ ಪ್ರಮಾಣ ತಗ್ಗಿಲ್ಲ. ಇದರಿಂದಾಗಿ ನದಿ ಪಾತ್ರದಲ್ಲಿರುವ ಜನರಿಗೆ ಪ್ರವಾಹದ ಭೀತಿ ಕಾಡ್ತಿದ್ದು, ಆತಂಕದಲ್ಲೇ ದಿನ ಕಳೆಯುವಂತಾಗಿದೆ. ಇನ್ನು ಹಿರಣ್ಯಕೇಶಿ, ಮಲಪ್ರಭಾ, ಘಟಪ್ರಭಾ ನದಿಗಳು ಉಕ್ಕಿ ಹರಿಯುತ್ತಿದ್ದು, ಮೂಡಲಗಿ ತಾಲೂಕಿನ 6 ಸೇತುವೆಗಳು ಮುಳುಗಡೆಯಾಗಿವೆ. ಅಲ್ಲದೆ ಚಿಕ್ಕೋಡಿ ತಾಲೂಕಿನಲ್ಲಿ 7 ಸೇತುವೆಗಳು ಜಲಾವೃತವಾಗಿದ್ದು, 100 ಹೆಕ್ಟೇರ್ ಪ್ರದೇಶದಲ್ಲಿದ್ದ ಕಬ್ಬಿನ ಗದ್ದೆ ಜಲಾವೃತವಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕನೂರಲ್ಲಿ ಘಟಪ್ರಭಾ ನದಿ ನೀರಿನ ಹರಿವು ಮತ್ತಷ್ಟು ಹೆಚ್ಚಾಗಿದೆ. ಪರಿಣಾಮ ಗ್ರಾಮದ ನದಿ ದಂಡೆ ಮೇಲಿರೋ ಹೊಳೆಬಸವೇಶ್ವರ ದೇಗುಲ ಇನ್ನಷ್ಟು ಜಲಾವೃತವಾಗಿದೆ. ದೇವಸ್ಥಾನ ಒಳಗೆ 10 ಅಡಿಗೂ ಹೆಚ್ಚು ನೀರು ನಿಂತಿದ್ದು, ಘಟಪ್ರಭಾ ನದಿ ದೇವಾಲಯಕ್ಕೆ ದಿಗ್ಬಂಧನ ಹಾಕಿದೆ. ಕಳೆದ 2 ದಿನದಿಂದ ದೇವಸ್ಥಾನ ಜಲಾವೃತವಾಗಿದ್ದು, ಭಕ್ತರ ಪ್ರವೇಶಕ್ಕೆ ಬ್ರೇಕ್ ಹಾಕಲಾಗಿದೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಲಖಮಾಪುರದಲ್ಲಿ ತಹಶೀಲ್ದಾರ್ ಸಭೆ ಮಾಡಿದ್ದಾರೆ. ಗ್ರಾಮಸ್ಥರಲ್ಲಿ ಬೆಳ್ಳೇರಿ ಗ್ರಾಮದ ಪರಿಹಾರ ಕೇಂದ್ರಕ್ಕೆ ತೆರಳುವಂತೆ ಮನವಿ ಮಾಡಿದ್ದಾರೆ. ಯಾಕಂದ್ರೆ ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ನವಿಲು ತೀರ್ಥ ಡ್ಯಾಂನಿಂದ ನೀರು ಹರಿಬಿಟ್ರೆ ಮತ್ತಷ್ಟು ಅಪಾಯ ಎದುರಾಗುತ್ತೆ ಅಂತ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಅಪಾಯಕ್ಕೂ ಮುನ್ನ ಗ್ರಾಮ ತೊರೆದು ಬೆಳ್ಳೇರಿ ಪರಿಹಾರ ಕೇಂದ್ರಕ್ಕೆ ತೆರಳಿ ಅಂತ ತಹಶೀಲ್ದಾರ್ ಎಡಿ ಅಮರವಾದಗಿ ಜನರಲ್ಲಿ ಕೋರಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂಗೆ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಸುಮಾರು 16,588 ಕ್ಯೂಸೆಕ್ ನೀರು ನದಿಗೆ ಹರಿದು ಬರ್ತಿದೆ. 1,104 ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಲಾಗ್ತಿದೆ. ಡ್ಯಾಂನ ಇಂದಿನ ನೀರಿನ ಮಟ್ಟ 89.16 ಅಡಿ ಇದ್ದು, ಗರಿಷ್ಠ ಮಟ್ಟ 124.80 ಅಡಿ ಇದೆ. ಅಪಾಯದ ಮಟ್ಟ ಮೀರಿದ ಕೃಷ್ಣಾ ನದಿಯಿಂದ ನದಿ ಪಾತ್ರದ ಜನರಲ್ಲಿ ಆತಂಕ. 9 ಸೇತುವೆಗಳು ಮುಳುಗಡೆಯಾಗಿದ್ದು, ಎಲ್ಲಿ ಅಪಾಯವನ್ನು ಲೆಕ್ಕಿಸದೆ ಸೆಲ್ಫಿಗೆ ಮುಗಿಬಿದ್ದವರು ಯಾರು? ನೋಡೋಣ ವರುಣಾರ್ಭಟ ನ್ಯೂಸ್ ಟಾಪ್ 9ನಲ್ಲಿ. ಭಾರಿ ಮಳೆಗೆ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಶ್ರಮಬಿಂದು ಸಾಗರದ ಬ್ಯಾರೇಜ್ ಮುಳುಗಡೆಯಾಗಿದೆ. ಚಿಕ್ಕ ಪಡಸಲಗಿ ಗ್ರಾಮದ ಬಳಿ ಬ್ಯಾರೇಜ್ ಕಟ್ಟಲಾಗಿತ್ತು. ಆದರೆ ಬ್ಯಾರೇಜ್ ಕೂಡ ಮುಳುಗಿದ್ದು, ಅಪಾಯದ ಮುನ್ಸೂಚನೆ ನೀಡಿದೆ. ಬಾಗಲಕೋಟೆ ಜಿಲ್ಲೆಯ ಘಟಪ್ರಭಾ ನದಿಯಲ್ಲಿ ನೀರಿನ ಹರಿವು ಮತ್ತಷ್ಟು ಹೆಚ್ಚಾಗಿದೆ. ಒಟ್ಟು 9 ಸೇತುವೆಗಳು ಮುಳುಗಡೆಯಾಗಿವೆ. ಉದ್ಘಾಟನೆಗೆ ಸಜ್ಜಾಗಿದ್ದ ಮಿರ್ಚಿಯ ಹೊಸ ಸೇತುವೆ ಕೂಡ ಜಲಾವೃತವಾಗಿದೆ. 5 ಕೋಟಿ ವೆಚ್ಚದ 4.5 ಮೀಟರ್ ಎತ್ತರದ ಹೊಸ ಸೇತುವೆ ಸಂಪೂರ್ಣ ಮುಳುಗಿ ಹೋಗಿದೆ. ನದಿಯ ದಡದಲ್ಲಿರೋ ಜಮೀನುಗಳಿಗೂ ನೀರು ನುಗ್ಗುತ್ತಿದೆ. ಇದರಿಂದ ಗ್ರಾಮದ ಜನರು ಪ್ರವಾಹದ ಆತಂಕದಲ್ಲಿದ್ದಾರೆ. ಘಟಪ್ರಭಾ ನದಿಯಲ್ಲಿ ಕ್ಷಣಕ್ಕೂ ನೀರಿನ ಹರಿವು ಹೆಚ್ಚಾಗ್ತಿದ್ದು, ಬಾಗಲಕೋಟೆ ಜಿಲ್ಲೆಯ ಮುಧೋಳ ಯಾದವಾಡ ಸೇತುವೆ ಮುಳುಗಡೆಗೆ ಕೇವಲ 6 ಅಡಿ ಮಾತ್ರ ಬಾಕಿ ಇದೆ. ಸೇತುವೆ ಮುಳುಗಡೆಯಾದರೆ ಮುಧೋಳದಿಂದ ಯಾದವಾಡ, ಮಿರ್ಜಿ, ಒಂಟಗೋಡಿ, ರೂಗಿ, ಚನಾಳ ಸೇರಿ ಹಲವು ಗ್ರಾಮಗಳ ಸಂಪರ್ಕ ಕಡಿತವಾಗಲಿದೆ. ಮುಧೋಳ ಬಳಿಯ ಘಟಪ್ರಭಾ ಸೇತುವೆ ಬಳಿ 100 ಜನರು ಆಗಮಿಸುತ್ತಿದ್ದು, ಅಪಾಯವನ್ನು ಲೆಕ್ಕಿಸದೆ ಸೆಲ್ಫಿ ತೆಗೆದುಕೊಳ್ತಿದ್ದಾರೆ. ಪ್ರವಾಹದಿಂದಾಗಿ ಬೆಳಗಾವಿಯಲ್ಲಿ ರಸ್ತೆಗಳೇ ಕೊಚ್ಚಿ ಹೋಗಿವೆ. ಉಜ್ಗಾಂವ್ ಮತ್ತು ಗೋಜ್ಕಾ ರಸ್ತೆ ಭಾಗಶಃ ನೀರು ಪಾಲಾಗಿದೆ. ರಸ್ತೆಗಳು ನೀರು ಪಾಲಾಗಿರೋದ್ರಿಂದ ಜನ ಪರದಾಡುವಂತಾಗಿದೆ. ನೀರು ತುಂಬಿದ ರಸ್ತೆಗಳನ್ನು ದಾಟಲಾಗದೆ ವಾಹನ ಸವಾರರು ಹರಸಾಹಸ ಮಾಡುತ್ತಿದ್ದಾರೆ. ಧಾರವಾಡ
ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಧಾರಾಕಾರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಮಳೆ ಹೆಚ್ಚಿರೋ ಕಾರಣಕ್ಕೆ ರೈತರಿಗೆ ಬೆಳೆ ಕಳೆದುಕೊಳ್ಳೋ ಆತಂಕ ಶುರುವಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಬೆಳೆ ಜಲಾವೃತವಾಗಿದೆ. ಕೆರೆಕಟ್ಟೆ ಒಡೆದು ರೈತರ ಜಮೀನುಗಳಿಗೆ ನೀರು ನುಗ್ಗಿದ್ದು ನೂರಾರು ಎಕರೆಯಲ್ಲಿ ಬೆಳೆದ ಬೆಳೆ ಸಂಪೂರ್ಣ ಜಲಾವೃತಗೊಂಡಿದೆ. ಕಲಘಟಕಿ ತಾಲೂಕಿನ ಹಟಕಿನಾಳದ ಜಿಗಳಿ ಕೆರೆ ಒಡೆದು ಹಾನಿ ಸಂಭವಿಸಿದ್ದು ಭತ್ತ, ಸೋಯಾಬೀನ್, ಕಬ್ಬು, ಹತ್ತಿ, ಗೋವಿನ ಜೋಳ ಜಲಾವೃತವಾಗಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಕೆರೆಗಳು ತುಂಬಿವೆ. ಹಾವೇರಿ ನಗರ ಸೇರಿದಂತೆ ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗಿದೆ. ಯಲಗಚ್ಚ, ಗರ್ಜಗಿ, ಅಗಡಿ ಸೇರಿದಂತೆ ಹಲವೆಡೆ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಇನ್ನು ಕೆಲವೆಡೆ ಮೋಡ ಕವಿದ ವಾತಾವರಣವಿದೆ. ನಿರಂತರವಾಗಿ ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ. ಧಾರಾಕಾರ ಮಳೆಯಿಂದ ಗ್ರಾಮದ ಸಂಪರ್ಕ ಕಡಿತಗೊಂಡಿದ್ದು ಜಿಲ್ಲಾಡಳಿತ, ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದಿಂದ ಗ್ರಾಮಸ್ಥರು ಬೇಸತ್ತಿದ್ದಾರೆ. ತಮ್ಮ ಗ್ರಾಮದ ದಾರಿ ತಾವೇ ಸರಿ ಮಾಡಿಕೊಂಡಿದ್ದಾರೆ. ಮಳೆಯಿಂದ ಧಾರವಾಡ ಜಿಲ್ಲೆ ಅಲ್ನಾವರ ತಾಲೂಕಿನ ಕಂಬಾರಗಣವಿ ಗ್ರಾಮದ ಸಂಪರ್ಕ ಕಡಿದುಕೊಂಡಿತ್ತು. ಹೀಗಾಗಿ ತಾವೇ ಹಣ ಸಂಗ್ರಹಿಸಿ ಅರಣ್ಯ ಭಾಗದಿಂದ ನೀರಿನ ಜೊತೆ ಹರಿದು ಬರುವ ಮರದ ದಿಣ್ಣೆಗಳನ್ನ ತೆರವು ಮಾಡಿದ್ದಾರೆ. ಜೆಸಿಬಿ ಬಳಸಿ ನೀರು ಹರಿದು ಹೋಗಲು ದಾರಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ನಿಪ್ಪಾಣಿ ತಾಲೂಕಿನ 6 ಸೇತುವೆ ಮುಳುಗಡೆಯಾಗಿದೆ. ಕಾರದಕ, ಭೋಜ, ಭೋಜವಾಡಿ, ಕುನ್ನೂರ, ಸಿದ್ನಾಳ, ಅಕ್ಕೋಳ, ಕುನ್ನೂರ, ಬಾರವಾಡ, ಮಲಿಕವಾಡ, ದತ್ತವಾಡ, ಯಡೂರು, ಕಲ್ಲೋಳ ಗ್ರಾಮಗಳ ನಡುವಿನ ಸೇತುವೆ ಮುಳುಗಡೆಯಾಗಿದ್ದು ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ. ಕೊರೋನಾಗೆ ಹೆತ್ತವರನ್ನ ಕಳ್ಕೊಂಡ ಬಾಲಕಿಗೆ ಸಚಿವೆ ಜೊಲ್ಲೆ ನೀಡಿದ ಭರವಸೆಯೇನು? ಮರ್ಯಾದೆಗೆ ಅಂಜಿ ಮಗಳನ್ನೇ ಕೊಂದ ಪಾಪಿ ತಂದೆ ಖಾಕಿ ಮುಂದೆ ಹೇಳಿದ್ದೇನು? ಕಿರು ಸೇತುವೆ ಕೆಳಗೆ ಜೀಪ್ ಬಿದ್ದರೂ ಚಾಲಕ ಪಾರಾಗಿದ್ದು ಹೇಗೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಚಾಮರಾಜನಗರ ಜಿಲ್ಲೆ ಕೊತ್ತಲವಾಡಿ ಗ್ರಾಮಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಭೇಟಿ ನೀಡಿದ್ರು. ಈ ವೇಳೆ ಕೋವಿಡ್ನಿಂದ ಪೋಷಕರನ್ನ ಕಳೆದುಕೊಂಡ ಬಾಲಕಿಯ ಯೋಗಕ್ಷೇಮ ವಿಚಾರಿಸಿದ್ರು. ತಿಂಗಳ ಹಿಂದೆ ಪೋಷಕರನ್ನ ಕಳೆದುಕೊಂಡಿದ್ದ ಬಾಲಕಿ ಸಂಬಂಧಿಕರಿಗೆ ಸಾಂತ್ವನ ಹೇಳಿದ್ರು. ಬಳಿಕ ಸರ್ಕಾರದಿಂದ ಸಿಗುವ ನೆರವನ್ನ ತಲುಪಿಸುವುದಾಗಿ ಸಚಿವೆ ಭರವಸೆ ನೀಡಿದ್ರು. ಬಾಲಕಿ ಭೇಟಿ ಬಳಿಕ ಮಾತನಾಡಿದ ಸಚಿವೆ ಶಶಿಕಲಾ ಜೊಲ್ಲೆ, ರಾಜ್ಯದಲ್ಲಿ ಕೋವಿಡ್ನಿಂದ ಪೋಷಕರ ಕಳೆದುಕೊಂಡ 48 ಕೇಸ್ಗಳಿವೆ. ಆ ಪೈಕಿ ಪೋಷಕರೊಬ್ಬರನ್ನ ಕಳೆದುಕೊಂಡ 947 ಪ್ರಕರಣಗಳು ಇವೆ. ಹೀಗಾಗಿ ಪೋಷಕರನ್ನ ಕಳೆದುಕೊಂಡ ಮಗುವಿಗೆ ಪ್ರತಿ ತಿಂಗಳು 3,500 ರೂಪಾಯಿ ಧನ ಸಹಾಯ ನೀಡಲಾಗುವುದು. 21 ವರ್ಷ ತುಂಬಿದ ಬಳಿಕ 1 ಲಕ್ಷ ರೂಪಾಯಿ ಧನ ಸಹಾಯ ಒದಗಿಸಲಾಗುವುದು. ಜೊತೆಗೆ ಅನಾಥ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತಾನೂ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಹುದಿಕೇರಿ ಗ್ರಾಮದ ಬಳಿ ಜೀಪ್ ಒಂದು ಕಾಲುವೆಗೆ ಉರುಳಿ ಬಿದ್ದಿದೆ. ಸಂಚರಿಸುತ್ತಿದ್ದಾಗಲೇ ಬ್ರೇಕ್ ಫೇಲ್ ಆಗಿ ಕಿರು ಸೇತುವೆಯಿಂದ ಜೀಪ್ ಕೆಳಗೆ ಮಗುಚಿದ್ದು ಚಾಲಕನಿಗೆ ಸಣ್ಣ ಪುಟ್ಟ ಗಾಯವಾಗಿದೆ. ಸದ್ಯ ಗಾಯಾಳು ಚಾಲಕನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಜೀಪನ್ನ ಕಾಲುವೆಯಿಂದ ಮೇಲೆತ್ತಲಾಗಿದೆ. ಹದಿನೈದು ತಿಂಗಳ ವೇತನ ರಿಲೀಸ್ಗೆ ಆಗ್ರಹಿಸಿ ಗ್ರಾಮ ಪಂಚಾಯತ್ ನೌಕರರು ಪ್ರತಿಭಟನೆ ನಡೆಸಿದ್ದಾರೆ. ದಾವಣಗೆರೆ ಜಿಲ್ಲೆಯ 193 ಗ್ರಾಮ ಪಂಚಾಯತ್ಗಳ ಮುಂದೆ ನೀರಗಂಟಿ, ಬಿಲ್ ಕಲೆಕ್ಟರ್, ಚಾಡಮಾಲಿ ಸೇರಿ ಕಂಪ್ಯೂಟರ್ ಆಪರೇಟರ್ಗಳು ಧರಣಿ ನಡೆಸಿದ್ದಾರೆ. ಕೂಡಲೇ ವೇತನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ತಾಲೂಕು ಪಂಚಾಯತ್ ಇಒ ಮತ್ತು ಪಿಡಿಒಗೆ ಮನವಿ ಸಲ್ಲಿಸಿದ್ದಾರೆ. ಕೋವಿಡ್ ವೇಳೆ ವಾರಿಯರ್ಗಳಾಗಿ ಕೆಲಸ ಮಾಡಿದ್ದೇವೆ, ವೇತನ ಬಿಡುಗಡೆಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕು ವ್ಯಾಪ್ತಿಯ ನಾಗರಹೊಳೆಯಲ್ಲಿ ವನ್ಯಪ್ರಾಣಿಗಳು ಸ್ವಚ್ಛಂದವಾಗಿರೋ ದೃಶ್ಯ ಸೆರೆಯಾಗಿದೆ. ಲಾಕ್ಡೌನ್ನಿಂದ ನಾಗರಹೊಳೆಯಲ್ಲಿ ಪ್ರವಾಸಿಗರ ಸಂಚಾರ ಬಂದಾಗಿದ್ದು ಹುಲಿ, ಚಿರತೆ, ಜಿಂಕೆ, ಆನೆಗಳು ತಮ್ಮ ಪಾಡಿಗೆ ಬಿಂದಾಸಾಗಿ ಓಡಾಟ ನಡೆಸಿವೆ. ನೀರಲ್ಲಿ ಸ್ವಚ್ಛಂದವಾಗಿ ವಿಹರಿಸಿವೆ. ಕಳೆದೆರಡು ತಿಂಗಳಿನಿಂದ ದಮ್ಮನಕಟ್ಟೆ ಸಫಾರಿ ಬಂದಾಗಿದ್ದು ಪ್ರಾಣಿಗಳ ಬಿಂದಾಸ್ ಓಡಾಟಕ್ಕೆ ಕಾರಣವಾಗಿದೆ. ದಾವಣಗೆರೆ ಜಿಲ್ಲೆ ಹರಿಹರದ ಸಿಎಸ್ಪಿ ಎಂಬ ಯುವ ಬಳಗದ ಸದಸ್ಯರು ವಿವಿಧ ಗ್ರಾಮಗಳಲ್ಲಿ ಸ್ಯಾನಿಟೈಸ್ ಮಾಡಿ ಜಾಗೃತಿ ಮೂಡಿಸಿದ್ದಾರೆ. ಗುತ್ತೂರು ಸೇರಿ 10ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ರಾಸಾಯನಿಕ ಸಿಂಪಡಿಸಿ ಕೊರೋನಾ ತೊಡೆದು ಹಾಕಲು ಸಣ್ಣ ಪ್ರಯತ್ನ ಮಾಡಿದ್ದಾರೆ. ಟ್ರ್ಯಾಕ್ಟರ್ ಸೇರಿ ವಿವಿಧ ವಾಹನಗಳಲ್ಲಿ ಸ್ಯಾನಿಟೈಸ್ ಮಾಡಿದ ಯುವಕರ ಕೆಲಸ ಮೆಚ್ಚುಗೆಗೆ ಪಾತ್ರವಾಗಿದೆ. ದಿಗ್ಗಜ ಅಥ್ಲೀಟ್ ಮಿಲ್ಖಾ ಸಿಂಗ್ ಕೋವಿಡ್ಗೆ ಬಲಿ. ನದಿ ನೀರಲ್ಲೂ ಕೊರೋನಾ ಪತ್ತೆಯಾಯ್ತಾ? ದೇಶದಲ್ಲಿ ಈಗಲೇ ಶಾಲೆ ಆರಂಭ ಸೂಕ್ತ ಅಲ್ಲ ಅಂತ ಅಭಿಪ್ರಾಯಪಟ್ಟಿದ್ಯಾರು? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ.
ಫ್ಲೈಯಿಂಗ್ ಸಿಖ್ ಎಂದೇ ಖ್ಯಾತರಾಗಿದ್ದ ಮಿಲ್ಖಾ ಸಿಂಗ್ ಕಳೆದ ರಾತ್ರಿ ವಿಧಿವಶರಾಗಿದ್ದಾರೆ. ಕೊರೋನಾ ಸೋಂಕಿನಿಂದ ಚಂಡೀಗಢದ ಆಸ್ಪತ್ರೆಗೆ ಮಿಲ್ಖಾ ಸಿಂಗ್ ದಾಖಲಾಗಿದ್ರು. ಕೊರೋನಾದಿಂದ ಗುಣಮುಖರಾಗಿ ನೆಗೆಟಿವ್ ವರದಿ ಬಂದಿತ್ತು. ಆದರೆ ನಿನ್ನೆ ರಕ್ತದಲ್ಲಿ ಆಮ್ಲಜನಕ ಪ್ರಮಾಣದ ಕುಸಿತದಿಂದ ಗಂಭೀರ ಸ್ಥಿತಿಯಲ್ಲಿದ್ರು. ರಾತ್ರಿ ಮಿಲ್ಖಾ ಸಿಂಗ್ ವಿಧಿವಶರಾಗಿದ್ದಾರೆ. ಮಿಲ್ಖಾ ಸಿಂಗ್ ಒಲಿಂಪಿಕ್ನಲ್ಲಿ ಭಾರತಕ್ಕೆ ಪದಕಗಳನ್ನು ಗೆದ್ದು ತಂದಿದ್ರು. ಒಂದೇ ವಾರದಲ್ಲಿ ಮಿಲ್ಖಾ ಸಿಂಗ್ ಹಾಗೂ ಅವರ ಪತ್ನಿ ಇಬ್ಬರೂ ಕೂಡ ವಿಧಿವಶರಾಗಿದ್ದಾರೆ. ಕಳೆದ ಭಾನುವಾರ ಮಿಲ್ಖಾ ಸಿಂಗ್ ಪತ್ನಿ ನಿರ್ಮಲಾ ಕೊರೋನಾದಿಂದ ಸಾವನ್ನಪ್ಪಿದ್ರು. ಪತ್ನಿ ಸಾವನ್ನಪ್ಪಿದ ಒಂದು ವಾರ ತುಂಬುವ ಮೊದಲೇ ಈಗ ಪತಿ ಮಿಲ್ಖಾ ಸಿಂಗ್ ವಿಧಿವಶರಾಗಿದ್ದಾರೆ. ನಿರ್ಮಲಾ ಅವರು ಭಾರತದ ಮಹಿಳಾ ವಾಲಿಬಾಲ್ ತಂಡದ ಕ್ಯಾಪ್ಟನ್ ಆಗಿದ್ರು. ಮಿಲ್ಖಾ ಸಿಂಗ್ ದಂಪತಿಗೆ ಜೀವ್ ಮಿಲ್ಖಾ ಸಿಂಗ್ ಎಂಬ ಪುತ್ರರಿದ್ದಾರೆ. ಕೊರೋನಾ ವೈರಸ್ ಮನುಷ್ಯನ ದೇಹವನ್ನ ಮಾತ್ರ ಹೊಕ್ಕುತ್ತೆ ಎಂದುಕೊಂಡಿದ್ದವರಿಗೆ ಶಾಕಿಂಗ್ ಸುದ್ದಿಯೊಂದು ಬಂದಿದೆ. ನದಿಯ ನೀರಿನಲ್ಲೂ ಕೊರೋನಾ ವೈರಸ್ ಪತ್ತೆಯಾಗಿದೆ. ಗುಜರಾತ್ನ ಅಹಮದಾಬಾದ್ನ ಸಬರಮತಿ ನದಿ ನೀರಿನ ಸ್ಯಾಂಪಲ್ಗಳಲ್ಲಿ ಕೊರೋನಾ ವೈರಸ್ ಇರೋದು ಪತ್ತೆಯಾಗಿದೆ. ಜೊತೆಗೆ ಅಹಮದಾಬಾದ್ ಬಳಿಯ ಕನಕಾರಿಯ ಜಾಂದೋಲ ಕೆರೆಗಳ ನೀರಿನ ಸ್ಯಾಂಪಲ್ನಲ್ಲೂ ಕೊರೋನಾ ವೈರಸ್ ಪತ್ತೆಯಾಗಿದೆ. ಅಸ್ಸಾಂನ ಭರೂ ನದಿಯ ನೀರಿನಲ್ಲೂ ಕೊರೋನಾ ವೈರಸ್ ಪತ್ತೆಯಾಗಿದೆ. ಗಾಂಧಿನಗರದ ಐಐಟಿ ವಿಜ್ಞಾನಿಗಳ ಸಂಶೋಧನೆಯಲ್ಲಿ ನೀರಿನಲ್ಲಿ ಕೊರೋನಾ ವೈರಸ್ ಇರೋದು ಪತ್ತೆಯಾಗಿದೆ. ಭಾರತಕ್ಕೆ ಸದ್ಯದಲ್ಲೇ 4ನೇ ಕೊರೋನಾ ಲಸಿಕೆ ಸಿಗಲಿದೆ. ಅಹಮದಾಬಾದ್ನ ಜೈಡಸ್ ಕ್ಯಾಡಿಲಾ ಹೆಲ್ತ್ ಕೇರ್ ಕಂಪನಿಯು ತಮ್ಮ ಲಸಿಕೆಯ ತುರ್ತು ಬಳಕೆಗೆ ಅನುಮತಿ ಕೋರಿ ಮುಂದಿನ 7ರಿಂದ 10 ದಿನದಲ್ಲಿ ಡಿಸಿಜಿಐಗೆ ಅರ್ಜಿ ಸಲ್ಲಿಸಲಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಜೈಡಸ್ ಕ್ಯಾಡಿಲಾ ಕಂಪನಿಯು ಮಾಹಿತಿ ನೀಡಿದೆ. ಜೈಡಸ್ ಕ್ಯಾಡಿಲಾ ಕಂಪನಿಯು ಜೈಕೌಡಿ ಹೆಸರಿನ ಕೊರೋನಾ ಲಸಿಕೆಯನ್ನ ಅಭಿವೃದ್ಧಿಪಡಿಸಿದೆ. ಜೈಡಸ್ ಕ್ಯಾಡಿಲಾ ಕಂಪನಿಯ ಜೈಕೌಡಿ ಲಸಿಕೆಯ ವಿಶೇಷತೆ ಅಂದರೆ ಈ ಲಸಿಕೆಯನ್ನ ಮಕ್ಕಳ ಮೇಲೂ ವೈದ್ಯಕೀಯ ಪ್ರಯೋಗ ನಡೆಸಲಾಗಿದೆ. 12ರಿಂದ 18 ವರ್ಷದೊಳಗಿನವರ ಮೇಲೂ ಲಸಿಕೆಯ ಪ್ರಯೋಗ ನಡೆಸಲಾಗಿದೆ. ಮಕ್ಕಳಿಗೆ ಲಸಿಕೆಯಿಂದ ಯಾವುದೇ ಸೈಡ್ ಎಫೆಕ್ಟ್ ಕಂಡುಬಂದಿಲ್ಲ. ಲಸಿಕೆಯ ಪ್ರಯೋಗ ಉತ್ತಮವಾಗಿದೆ ಎಂದು ಕಂಪನಿಯ ಎಂಡಿ ಶೆವಿರ್ಲ್ ಪಟೇಲ್ ಹೇಳಿದ್ದಾರೆ. ದೇಶದಲ್ಲಿ ಕೊರೋನಾ ಕೇಸ್ ಕಡಿಮೆಯಾಗಿರಬಹುದು, ಆದರೆ ಶಾಲೆಗಳನ್ನು ಪುನರ್ ಆರಂಭಿಸಲು ಕೆಲವು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಕೊರೋನಾ ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ವಿಕೆ ಪಾಲ್ ಹೇಳಿದ್ದಾರೆ. ಶಾಲೆಗಳಲ್ಲಿ ಭೌತಿಕ ಅಂತರ ಕಾಪಾಡುವುದು ಸುಲಭವಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳು ಶಿಕ್ಷಕರನ್ನ ಒತ್ತಡಕ್ಕೆ ತಳ್ಳಬಾರದು. ಶಿಕ್ಷಕರಿಗೆಲ್ಲ ಮೊದಲು ಕೊರೋನಾ ಲಸಿಕೆಯನ್ನ ನೀಡಬೇಕು. ಕೆಲ ವಿದೇಶಗಳಲ್ಲಿ ಶಾಲೆ ಆರಂಭಿಸಿ ಬಳಿಕ ಕೊರೋನಾ ಕೇಸ್ ಹೆಚ್ಚಳದಿಂದ ಶಾಲೆ ಬಂದ್ ಮಾಡಿದ್ದಾರೆ ಅಂತ ವಿಕೆ ಪಾಲ್ ಹೇಳಿದ್ದಾರೆ. ಈ ಮೂಲಕ ಈಗಲೇ ಶಾಲೆ ಆರಂಭ ಸೂಕ್ತವಲ್ಲ ಎಂದು ವಿಕೆ ಪಾಲ್ ಹೇಳಿದ್ದಾರೆ. ದೇಶದಲ್ಲಿ ಈಗ 513 ಜಿಲ್ಲೆಯಲ್ಲಿ ಕೊರೋನಾ ಟೆಸ್ಟಿಂಗ್ ಪಾಸಿಟಿವಿಟಿ ದರ 5% ಕಡಿಮೆ ಇದೆ ಎಂದು ಕೇಂದ್ರದ ಆರೋಗ್ಯ ಇಲಾಖೆಯ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ಹೇಳಿದ್ದಾರೆ. ಕೊರೋನಾ ಕೇಸ್ ಸಾವುಗಳಲ್ಲಿ ನಿರಂತರವಾಗಿ ಕಡಿಮೆಯಾಗ್ತಿವೆ. ಜೂನ್ 16ಕ್ಕೆ ಕೊನೆಗೊಂಡ ವಾರದಲ್ಲಿ 147 ಜಿಲ್ಲೆಯಲ್ಲಿ ಮಾತ್ರ 100ಕ್ಕಿಂತ ಹೆಚ್ಚಿನ ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆಯಾಗಿವೆ. ದೇಶದಲ್ಲಿ 384 ಜಿಲ್ಲೆಯಲ್ಲಿ ಕೊರೋನಾ ಕೇಸ್ಗಳಲ್ಲಿ ಕುಸಿತವಾಗಿದೆ ಎಂದು ಲವ್ ಅಗರ್ವಾಲ್ ಹೇಳಿದ್ದಾರೆ. ಮುಂಬೈನ ಹೌಸಿಂಗ್ ಸೊಸೈಟಿಗಳಲ್ಲಿ ನಕಲಿ ಕೊರೋನಾ ಲಸಿಕೆಯ ಕ್ಯಾಂಪ್ ನಡೆಸಲಾಗಿದೆ. ಮುಂಬೈನ ಕಂಡಿವಲ್ಲಿ ಹೀರಾನಂದನ್ ಹೆರಿಟೇಜ್ ಸೊಸೈಟಿಯಲ್ಲಿ ನಕಲಿ ಕೊರೋನಾ ಲಸಿಕೆ ಕ್ಯಾಂಪ್ ಆಯೋಜಿಸಲಾಗಿತ್ತು. ಜನರಿಗೆ ಲಸಿಕೆಯನ್ನೇ ನೀಡದೆ ಲಸಿಕೆ ನೀಡಿದ ಡ್ರಾಮಾ ನಡೆಸಲಾಗಿದೆ. 9 ಕಡೆಗಳಲ್ಲಿ ನಕಲಿ ಲಸಿಕೆ ಕ್ಯಾಂಪ್ ಆಯೋಜಿಸಿರುವುದು ಬೆಳಕಿಗೆ ಬಂದಿದೆ. ಈ ಪ್ರಕರಣದಲ್ಲಿ 4ರನ್ನ ಪೊಲೀಸರು ಬಂಧಿಸಿದ್ದಾರೆ ಎಂದು ಡಿಸಿಪಿ ದಿಲೀಪ್ ಸಾವಂತ್ ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಕೊರೋನಾದಿಂದ ಅನಾಥರಾದ ಮಕ್ಕಳಿಗೆ ಪಿಂಚಣಿ ನೀಡಲು ಯೋಗಿ ಆದಿತ್ಯನಾಥ್ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಕೊರೋನಾದಿಂದ ತಂದೆ ತಾಯಿ ಕಳೆದುಕೊಂಡು ಅನಾಥರಾದ 18 ವರ್ಷದೊಳಗಿನ ಮಕ್ಕಳಿಗೆ ಪ್ರತಿ ತಿಂಗಳು 4,000 ರೂಪಾಯಿ ಪಿಂಚಣಿ ನೀಡಲು ಯುಪಿ ಸರ್ಕಾರ ತೀರ್ಮಾನಿಸಿದೆ. ಮುಖ್ಯಮಂತ್ರಿ ಬಾಲ ಸೇವಾ ಯೋಜನೆಯಡಿ ಪಿಂಚಣಿ ನೀಡಲು ಸರ್ಕಾರ ತೀರ್ಮಾನಿಸಿದೆ. ಇದು ಇವತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.